ಆಯಿತು. ಒಂದು ಕಾಂಗ್ರೆಸ್ ಮಹಿಳಾ ವಿರೋಧಿ ಅನ್ನುವಂಥ ಹೇಳಿಕೆಯನ್ನು ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಸ್ಪಷ್ಟಪಡಿಸ್ತೇನೆ, ಕಾಂಗ್ರೆಸ್ಸು ಮತ್ತೆ ನಮ್ಮ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ನಾವೇ ಇದನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಈ ಮಹಿಳಾ ಮೀಸಲಾತಿಯನ್ನ ಪ್ರಥಮವಾಗಿ ಈ ದೇಶದಲ್ಲಿ ತೆಗೆದುಕೊಂಡಿದ್ದು ಬಂದಿದ್ದೆ ಕಾಂಗ್ರೆಸ್ ಪಕ್ಷ. ಅದರಿಂದ ನಾವು ವಿರೋಧ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಪ್ರಸ್ತುತ ಸರ್ಕಾರ, ಕೇಂದ್ರ ಸರ್ಕಾರ ಏನು ಯಾವ ಫಾರಂನಲ್ಲಿ ಅದನ್ನು ತಂದಿದೆ ಮತ್ತು ಜೊತೆಗೆ ಲೋಕಸಭೆಯ ಏನು ಸ್ಥಳಗಳಿದೆ, ಸೀಟ್ಗಳಿದೆ, ಸಂಖ್ಯೆ ಇದೆ, ಅದನ್ನು ಹೆಚ್ಚು ಮಾಡುವಂಥ ತೀರ್ಮಾನವನ್ನು ಕೂಡ ಈ ಒಂದು ಮಸೂದೆಯಲ್ಲಿ ಅಳವಡಿಸಿಕೊಂಡು ತಂದಿದ್ದಾರೆ. 543 ಸೀಟ್ಗಳಿರುವ ಲೋಕಸಭೆ ಸೀಟು 850 ಮಾಡತಕ್ಕಂಥ ರೀತಿಯಲ್ಲಿ ಇದನ್ನು ತಂದಿದ್ದಾರೆ. ಇದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತಲ್ವಾ? ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಆನಂತರ ಮಸೂದೆಯನ್ನ ಲೋಕಸಭೆಗೆ ತಂದಿದ್ದಿದ್ರೆ ಬಹುಶಃ ಅದು ಪಾಸ್ ಆಗ್ತಾ ಇತ್ತು. ಅವರು ಸಲಹೆಗಳನ್ನು ಕೊಟ್ಟಿರೋರು ಅನೇಕ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಪಕ್ಷವೂ ಸೇರಿ ವಿರೋಧ ಪಕ್ಷಗಳೆಲ್ಲವೂ ಕೂಡ ಸಲಹೆ ಕೊಟ್ಟಿರ್ತಿತ್ತು. ಅದನ್ನು ಬಿಟ್ಟು ಏಕಾಏಕಿಯಾಗಿ ಸಂಖ್ಯೆ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಹಿಳಾ ಮೀಸಲಾತಿಯನ್ನು ಅದಕ್ಕೆ ಜೋಡಿಸ್ಕೊಂಡು ಅದನ್ನು ತಂದಿರೋದು ಅದು ಸರಿ ಇಲ್ಲ, ಸರಿಯಾದಂಥ ಪದ್ಧತಿನೂ ಅಲ್ಲ. ಹಾಗಾಗಿ ಅದಕ್ಕೆ ಸೋಲಾಗಿದೆ ಅಂತ ಹೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. 54 ಸೀಟ್ಗಳಿಂದ 54 ಸಂಖ್ಯೆಯಿಂದ ಅವರು ಬಿಲ್ ಸೋತಿದೆ. ಹಾಗಾಗಿ ಇವತ್ತು ಮತ್ತೊಂದು ಬಾರಿ ಮಹಿಳಾ ಮೀಸಲಾತಿಯನ್ನು ತರಲೇಬೇಕು ಅಂತ ಅವರ ಉದ್ದೇಶ ಇದ್ದಿದ್ರೆ ಮತ್ತೊಂದು ಬಾರಿ ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತಗೊಂಡು ಚರ್ಚೆ ಮಾಡಿ ಪ್ರತಿಯೊಂದು ಅಂಶವನ್ನು ಕೂಡ ಅದನ್ನು ಚರ್ಚೆ ಮಾಡಿ ಅವರ ಸಲಹೆ ಸೂಚನೆಯನ್ನು ಪಡ್ಕೊಂಡು ಸಪರೇಟ್ ಆಗಿ ಇದನ್ನ ಮಿಕ್ಸ್ ಮಾಡದೆ ಮಹಿಳಾ ಮೀಸಲಾತಿಯನ್ನೇ ಸಪರೇಟ್ ಆಗಿ ತಗೊಂಡು ಬಂದ್ರೆ ಬಹುಶಃ ಅದಕ್ಕೇನಾದರೂ ಕೂಡ ಒಂದು ಉತ್ತರ ಸಿಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ವಿನಯ್ ಕುಲಕರ್ಣಿ